ವೀಕ್ಷಕರೀಗ ಮತ್ತೊಂದು ನ್ಯೂಸ್. ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರ ಬಾಟಲಿ ಬಡಿದಾಟದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಅಮಲಿನ ಆಟದ ಬಗ್ಗೆ ಆ ಗಲಾಟೆಗೆ ನಾನು ಸಾಕ್ಷಿ ಅಲ್ಲ ಅನ್ನೋ ಮಾತುಗಳನ್ನು ಆಡಿದ್ದಾರೆ ಸಚಿವ ತುಕಾರಾಮ್. ನಿನ್ನೆ ರಾತ್ರಿ ನಾನು 10 ಗಂಟೆಗೆ ರೂಮ್ಗೆ ಹೋಗಿ ಮಲಗಿದ್ದೆ. ಗಲಾಟೆ ಶಬ್ದ ಕೇಳಿ ಬೆಳಿಗ್ಗೆ ಅಷ್ಟೊತ್ತಿಗೆ ಅಂದರೆ ಬೆಳಗಿನ ಜಾವ 4:45 ಅಷ್ಟೊತ್ತಿಗೆ ಎದ್ದು ಹೊರಗೆ ಹೋದೆ. ಏನಪ್ಪ ಗಣೇಶ್, ಆನಂದ್ ಸಿಂಗ್ಗೆ ಬಡಿದಿದ್ದೀಯಾ ಅಂದಿದ್ದಕ್ಕೆ ಗುರಾಯಿಸ್ದ. ಇದು ಸರಿಯಲ್ಲ ಅಂತ ಬುದ್ಧಿ ಹೇಳಿ ಆನಂದ್ ಸಿಂಗ್ರನ್ನ ಆಸ್ಪತ್ರೆಗೆ ಕಳಿಸಿದ್ವಿ. ಭೀಮಾನಾಯಕ್ ರೂಮ್ನಲ್ಲಿ ಗಲಾಟೆ ಆಗಿತ್ತು. ನಾನು ಆಗ ಇರಲಿಲ್ಲ. ಗಲಾಟೆ ಶಬ್ದ ಕೇಳಿಯೇ ಹೊರಗೆ ಬಂದಿದ್ದು. ಗುರು ಶಿಷ್ಯರು ಚೆನ್ನಾಗಿರಬೇಕು, ನಮ್ಮನ್ನ ನೋಡಿ ಸಮಾಜ ಕಲಿಯುತ್ತೆ. ಬಳ್ಳಾರಿಯಲ್ಲಿ ಸಚಿವ ತುಕಾರಾಮ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುರು ಶಿಷ್ಯರ ನಡುವೆ ಒಬ್ಬರನ್ನ ಸಾಯಿಸುವಷ್ಟರ ಮಟ್ಟಿಗೆ ಹೊಡೆದಾಟ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಯಾವ ಸೀಮೆ ಗುರು ಶಿಷ್ಯರು ಅನ್ನೋ ಒಂದು ಕೆಟ್ಟ ಭಾವನೆ ಸಮಾಜದಲ್ಲಿ ಮೂಡುತ್ತೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಗುರು ಶಿಷ್ಯರು ಅಂತ ಹೇಳಿದ್ರೆ ಎಂತಹ ಒಂದು ಪವಿತ್ರ ಭಾವನೆ ಇರುತ್ತೆ, ಸದ್ಭಾವನೆ ಇರುತ್ತೆ. ಆದರೆ ಒಬ್ಬರು ಚುನಾವಣೆಯಲ್ಲಿ ಮಾರ್ಗದರ್ಶಕರಾದಾಗ ಒಬ್ಬ ಸೀನಿಯರ್ ಒಬ್ಬ ಜೂನಿಯರ್ಗೆ ಯಾವ ರೀತಿ ಸಹಕಾರಿಯಾಗಿರ್ತಾನೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಆದರೆ ಇಲ್ಲಿ ಬಳ್ಳಾರಿಯಲ್ಲಿ ಯಾಕೆ ಈ ರೀತಿಯಾದಂಥ ಗಲಾಟೆಗಳಾಗಿದ್ದಾವೆ? ಬಳ್ಳಾರಿಯ ರಾಜಕೀಯ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತು, ಅದು ಎಷ್ಟರ ಮಟ್ಟಿಗೆ ದೊಡ್ಡ ಹೊಲಸಾಗಿ ವಾಸನೆ ನಾಡ್ತಾ ಇದೆ ಅನ್ನೋದನ್ನು ಜನ ಈಗ ನೋಡ್ತಾ ಇದ್ದಾರೆ. ನಾನೇನಿಲ್ಲ 10 ಗಂಟೆಗೆ ಹೋಗಿ ಮಲಗಿದ್ನಪ್ಪ. 4:45ಗೆ ನಾನು ಎದ್ದಾಗ ಮಾತಾಡ್ಸಕ್ಕೆ ಮಾಡ್ಕೊಂಡು ಅದು ಸ್ವಲ್ಪ ರಘುಮೂರ್ತಿ ಅವರು, ತನ್ವೀರ್ ಶೇಟ್ ಅವರು, ರಾಮಪ್ಪರು ಎಲ್ಲ ನಿಂತ್ಕೊಂಡಿದ್ರು. ನಾನು ಹೋಗ್ಬಿಟ್ಟು ಏನಪ್ಪ ನೀನಪ್ಪ ಶಾಸಕರು ಇನ್ನೆಲ್ಲ ಜವಾಬ್ದಾರಿ ನಾವು ಸಾಂದಾಗಿರ್ತಕ್ಕಂಥ ಮುಂದೆ ಜನ್ರೇಷನ್ಗೆಲ್ಲ ನಾವೆಲ್ಲ ಒಂದು ನಮ್ಮನ್ನು ನೋಡ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಹುಷಾರಾಗಿರ್ಬೇಕು ಸ್ವಲ್ಪ ಹಂಗೆ ಗುರಾಯಿಸಿ ಸಿಟ್ಟಿಲಿ ಆಯ್ತು ಅಂತ ನಾನು ಕರ್ಕೊಂಡು ಅಲ್ಲೇ ಮಾಡಿದ್ವಿ ಫಸ್ಟ್ ಇವು ಅಂತ ನೀವು ನೋಡಿದ್ರಿ ಅಂತ ಹೇಳಿ ಇಲ್ಲ ಸತ್ಯ ಹೇಳ್ತೀನಿ ನಾನು ಏನು ನೋಡಿ ಅಲ್ಲೇ ಯಾರ ಮೇಲೆ ಅಲ್ಲೇ ಮಾಡಿದ್ದೆ ಸರ್ ನೋಡಮ್ಮ, ಅವರು ಗಲಾಟೆ ಆಯ್ತು ಅಂತ ಭೀಮಾನಾಯಕ್ ಇದ್ರು, ಅವ್ರು ಹೇಳಿದ್ದು ನಾನು ಹೇಳಿದ್ದೆ ಸತ್ಯ. ನಾನು ಈಗ ಭೀಮಾನಾಯಕ್ ಅವ್ರ ರೂಮಲ್ಲಿ ಹೋಗ್ಬಿಟ್ಟು ಅವ್ರವರು ಮಾಡ್ಕೊಂಡು ನಾನು 4:45 ನಾನು ರೂಮಿಂದ ಎದ್ದೋದೆ. ಗಲಾಟೆ ಕೇಳಿಸಿದ್ರು, ನಾನು 4:45 ಎದ್ದೋದಾಗ ಅವರೆಲ್ಲ ಆಲ್ರೆಡಿ ಗಲಾಟೆ ಮಾಡ್ಕೊಂಡಿದ್ರು. ಗಲಾಟೆ ಮಾಡ್ಕೊಂಡಿದ್ದಾಗ ನಾನು ನೋಡಿದೆ. ನಾನು ಹೋಗಿ ಕೇಳಿದೆ, ಏನಪ್ಪ ಗಣೇಶ ಹಿಂಗೆ ಯಾಕೆ ಮಾಡ್ಕೊಂಡ್ರೆ ಸ್ವಲ್ಪ ಸಿಟ್ನಾಗಿದ್ದ. ನಾನು ಹಂಗೆ ಮತ್ತೆ ಆನಂದ್ ಸಿಂಗನ್ನು ಕರ್ಕೊಂಡ್ಬಂದು ಅವ್ರನ್ನ ಆಸ್ಪತ್ರೆಗೆ ಈಗ ಅಲ್ಟಿಮೇಟಾಗಿ ನೀವು ಬಳ್ಳಾರಿ ಸಚಿವರಾಗಿ ಏನಾಗಿದೆ ಅಂದರೆ ಈಗ ಏನಾಗಿದೆ, ನಾವು ಜವಾಬ್ದಾರಿ ಸ್ಥಾನದಾಗಿರ್ತಕ್ಕಂಥದ್ದು. ಈಗ ಮನೆ ಯಜಮಾನ ನೋಡಿ ಮಕ್ಕಳು ಕಲಿಬೇಕು, ಒಬ್ಬ ಗುರು ನೋಡಿ ಶಿಷ್ಯ ಕಲಿಬೇಕು, ನಮ್ಮನ್ನು ನೋಡಿ ಸಮಾಜ ಕಲಿಬೇಕು. ಆ ಥರ ನಾವು ಜನಪ್ರತಿನಿಧಿಗಳಾಗಿ ಇದು ದೇವ್ರು ಕೊಟ್ಟಂಥ ಕೆಲಸ. ಭಗವಂತ ಹಣೆ ಬಾರ್ದಾಗೆ ಒಂದ್ಸರಿ ಹಿಂಗೆ ಸಮಾಜ ಸೇವೆ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ಹಾಕಿದ ದಯಮಾಡಿ ನಾವೆಲ್ಲರೂ ಪೂರಕವಾಗಿ ಎಲ್ಲರಿಗೂ ದೀನ ದಲಿತರು ಬಡವರಿಗೆ ಎಲ್ಲ ಪೂರಕವಾಗಿ ಬೆನ್ನೆಲುಬಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು. ಇದು ನಿಜವಾಗ್ಲೂ ಈ ಘಟನೆ ಆಗಿರ್ತಕ್ಕಂಥದ್ದು ಸ್ವಲ್ಪ ವಿಷಾದ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ಈಗ ಸಚಿವ ತುಕಾರಾಮ್ ಅವರ ಮಾತುಗಳನ್ನು ಗಮನಿಸಿದರೆ ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾದದ್ದು ದೂರವಾದದ್ದು ಅನ್ನುವ ಭಾವನೆ ವ್ಯಕ್ತವಾಗುತ್ತೆ. ಯಾಕಂತ ಹೇಳಿದ್ರೆ ಹರಿಹರ ಶಾಸಕ ರಾಮಪ್ಪ ಕೂಡ ಒಂದು ಹೇಳ್ತಾ ಇದ್ದಾರೆ. ಈಗ ತುಕಾರಾಮ್ ಅವರ ಮಾತುಗಳನ್ನು ಗಮನಿಸಿ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಸದ್ಯದ ಸಂದರ್ಭವನ್ನು? ಎಸ್ ವೆಂಕಟೇಶ್. ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವೀಕ್ಷಕರೇ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಆನಂದ್ ಸಿಂಗ್ಗೆ ಯಾಕೆ ಹೊಡೆದೆ ಅಂತ ಹೇಳಿದ್ದಕ್ಕೆ ಗಣೇಶ್ ನನ್ನನ್ನು ಗುರಾಯಿಸ್ದ ಅನ್ನೋ ಮಾತುಗಳನ್ನು ಸಚಿವ ತುಕಾರಾಮ್ ಬಳ್ಳಾರಿಯಲ್ಲಿ ಹೇಳಿದ್ದಾರೆ. ಗಲಾಟೆಗೆ ನಾನು ಸಾಕ್ಷಿ ಅಲ್ಲ ಅನ್ನೋದನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ಹರಿಹರ ಶಾಸಕ ರಾಮಪ್ಪ ಅವರ ಮಾತುಗಳನ್ನು ನಾವು ಗಮನಿಸ್ಬೋದು. ಯಾಕಂತ ಹೇಳಿದ್ರೆ ಅವರು ಸಾಕ್ಷಿಗಳು ಅಂತ ಬಂದಾಗ ಅವರ ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಶಾಸಕ ರಾಮಪ್ಪ ಅವರು ಹೇಳ್ತಾ ಇದ್ದಾರೆ, ಹಿಗ್ಗಾಮಗ್ಗ ಹೊಡಿತಾ ಇದ್ರು, ನಾವು ನೋಡಿದ್ವಿ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಾ ಇದ್ದಾರೆ. ಜೊತೆಗೆ ತುಕಾರಾಮ್ ಅವರ ಹೆಸರು ಕೂಡ ಅಲ್ಲಿ ಬಳಸ್ಕೊಂಡದ್ದನ್ನು ನಾವು ನೋಡಬಹುದು. ಆದರೆ ತುಕಾರಾಮ್ ಅವರು ಹೇಳ್ತಾರೆ, ನಾನು ರಾತ್ರಿ 10 ಗಂಟೆಗೆ ಮಲ್ಕೊಂಡ್ಬಿಟ್ಟೆ, ಆದರೆ ಬೆಳಗಿನ ಜಾವ ಆ ಶಬ್ದ ಕೇಳಿ ಹೊರಗೆ ಹೋದೆ, ಅಂದರೆ ಅವರ ರೂಮ್ನೊಳಗೆ ಹೋದೆ, ಜೋರಾಗಿ ಯಾಕಪ್ಪ ಬಡ್ದಿದೆಯಾ ಅಂತ ಹೇಳಿದಾಗ ಕಂಪ್ಲಿ ಶಾಸಕ ಗಣೇಶ್ ನನ್ನನ್ನು ಗುರಾಯಿಸ್ದ ಅನ್ನೋ ಮಾತುಗಳನ್ನು ಸಚಿವ ತುಕಾರಾಮ್ ಹೇಳ್ತಾ ಇದ್ದಾರೆ. ಈ ಮೂಲಕ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಎಲ್ಲ ಬಟಾ ಬಯಲಾಗಿದೆ. ಬನ್ನಿ ಈಗ ಮತ್ತೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ಈಗ ಗಲಾಟೆ ಶಬ್ದ ಕೇಳಿ 4:45 ಅಷ್ಟೊತ್ತಿಗೆ ಎದ್ದು ಹೊರಗೆ ಹೋದೆ ಅನ್ನೋ ಮಾತುಗಳನ್ನ ಸಚಿವ ತುಕಾರಾಮ್ ಹೇಳ್ತಾ ಇದ್ದಾರೆ.
ತುಕಾರಾಮ್ ಅವರ ಮಾತುಗಳನ್ನು ಗಮನಿಸಿದರೆ ಸತ್ಯಕ್ಕೆ ಎಷ್ಟು ಹತ್ತಿರ ದೂರ ಅನ್ನೋದನ್ನ ನಾವು ಯಾವ ರೀತಿ ಹೇಳ್ಬೋದು, ಎಷ್ಟರ ಮಟ್ಟಿಗೆ ನಂಬಬೇಕು? ಯಾಕಂತ ಹೇಳಿದ್ರೆ ನಾನು ಸಾಕ್ಷಿ ಅಲ್ಲ ಅನ್ನೋದನ್ನ ಏನಾದರೂ ಇವರು ರುಜುವಾತ್ ಮಾಡಕ್ ಹೋಗ್ತಿದಾರ, ನನ್ನನ್ನು ಯಾರಕ್ಕೂ ಇದು ಎಳಿಬೇಡ್ರಿ ಅಂತ ಹೇಳೋಂಗಿದ್ಯಾ? ಹೌದು ರಾಘವ್ ಸೂರೆ, ಏನು ರಾತ್ರಿ 10 ಗಂಟೆಗೆ ನಾನು ರೂಮಲ್ಲಿ ಮಲಗಿದ್ದೆ. ಪಕ್ಕದ ಕೊಠಡಿಯಲ್ಲಿ ಭೀಮಾನಾಯ್ಕ ಅವರ ಕೊಠಡಿಯಲ್ಲಿ ಗಲಾಟೆ ನಡೀತಾ ಇತ್ತು. ಆಗ ನಾನು ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಭೀಮಾನಾಯ್ಕು ಮತ್ತೆ ಆನಂದ್ ಸಿಂಗ್ ಮತ್ತು ಗಣೇಶ್ ಅವರು ಮೂವರಿಗೂ ನಾನು ಬುದ್ಧಿ ಹೇಳಲಿಕ್ಕೆ ಹೋದಾಗ ಗಣೇಶ್ ಅವರು ನನ್ನ ಗುರಾಯಿಸಿದ್ರು ಅನ್ನುವಂತ ಮಾತನ್ನ ಹೇಳಿದ್ರು. ಪ್ರಕರಣಕ್ಕೆ ನಾನು ಸಾಕ್ಷಿ ಅಲ್ಲ ಅನ್ನುವಂಥದ್ದನ್ನ ಒತ್ತಿ ಹೇಳ್ತಕ್ಕಂಥ ಪ್ರಯತ್ನ ಸಚಿವ ತುಕಾರಾಮ್ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ನಾನು ಸಾಕ್ಷಿ ಅಲ್ಲ, ಬಟ್ ಅಲ್ಲಿ ನಡೆದದ್ದು ನನಗೂ ಕೂಡ ಅವ್ರು ಗುರಾಯಿಸಿದ್ರು. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಈ ಘಟನೆ ಆದ್ಮೇಲೆ ಭೀಮಾನಾಯ್ಕ್ ಮತ್ತೆ ಇವರು ಆನಂದ್ ಸಿಂಗ್ ಮತ್ತು ಗಣೇಶ್ ಅವರ ಗಲಾಟೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವ್ರ ಮೇಲೆ ಹಲ್ಲೆ ನಡೆಸಿದ್ರು. ನಾವೆಲ್ಲರೂ ಕೂಡಿ ಆನಂದ್ ಸಿಂಗ್ ನನ್ನ ಆಸ್ಪತ್ರೆಗೆ ಕಳಿಸಿ ಗಣೇಶ್ ಅವರಿಗೆ ಬುದ್ಧಿ ಹೇಳಿದ್ವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡಿದ್ರೆ ನಾನು ಸಾಕ್ಷಿ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸಚಿವ ತುಕಾರಾಮ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ವೆಂಕಟೇಶ್.